ನಮಸ್ಕಾರ. ಪಂಜಾಬ್ ಗೆದ್ದ ಬಳಿಕ ಬದಲಾಯಿತು ಐಪಿಎಲ್ ಅಂಕಪಟ್ಟಿ. ಪ್ಲೇ ಆಫ್ನಿಂದ ಹೊರಬಿದ್ದವು ಈ 5 ತಂಡಗಳು. ಹೀಗಿದೆ ನೋಡಿ ಹೊಸ ಪಾಯಿಂಟ್ಸ್ ಟೇಬಲ್. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಲಕ್ನೋ ವಿರುದ್ಧ ಪಂಜಾಬ್ ಗೆದ್ದ ಬಳಿಕ ಬಿಡುಗಡೆ ಆಗಿರುವ ಐಪಿಎಲ್ನ ಲೇಟೆಸ್ಟ್ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಗೊತ್ತಾ? ಬನ್ನಿ, ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುನ್ನ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಈ ಕೂಡಲೇ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡೋದು. ನಿನ್ನೆ ಲಕ್ನೋನ ಎಕಾನಾ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ 2026ರ 68ನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿದ್ವು. ಉಭಯ ತಂಡಗಳಿಗೂ ಇದು ಲೀಗ್ ಸ್ಟೇಜ್ನ ಲಾಸ್ಟ್ ಮ್ಯಾಚ್ ಆಗಿತ್ತು. ಈಗಾಗಲೇ ಲಕ್ನೋ ತಂಡ ಟೂರ್ನಿಂದ ಹೊರಬಿದ್ರೂ ಕೂಡ ಇತ್ತ ಪಂಜಾಬ್ ತಂಡಕ್ಕೆ ಈ ಮ್ಯಾಚ್ ಡೂ ಆರ್ ಡೈ ಮ್ಯಾಚ್ ಆಗಿತ್ತು. ಆದ್ಯಾಕೂ ಈ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ 7 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಸತತ 6 ಪಂದ್ಯಗಳ ಸೋಲಿನ ಬಳಿಕ ಮೊದಲ ವಿಕ್ಟರಿ ಬಾರಿಸಿದೆ. ಅತ್ತ ತವರಿನಲ್ಲಿ ಈ ಪಂದ್ಯ ಸೋಲುವುದರೊಂದಿಗೆ 2026ರ ಐಪಿಎಲ್ಗೆ ಲಕ್ನೋ ತಂಡ ವಿದಾಯ ಹೇಳಿದೆ ಅಂತ ಹೇಳಬಹುದು. ಇನ್ನು ಇದೀಗ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 196 ರನ್ ಕಲೆ ಹಾಕಿತು. ಜಾಸ್ ಇಂಗ್ಲಿಸ್ 72 ರನ್, ಆಯುಷ್ ಬದೋನಿ 43 ಹಾಗೂ ಅಬ್ದುಲ್ ಸಮದ್ ಅಜಯ 37 ರನ್ ಬಾರಿಸಿದರೆ ಇತ್ತ ಚಹಲ್ ಹಾಗೂ ಮಾರ್ಕೋ ಯಾನ್ಸನ್ ತಲಾ 2 ವಿಕೆಟ್ ಪಡೆದುಕೊಳ್ತಾರೆ. ಈ ಗುರಿಯನ್ನು ಬೆನ್ನಟ್ಟಿದಂತ ಪಂಜಾಬ್ ತಂಡಕ್ಕೆ ನಾಯಕ ಶ್ರೇಯಸ್ ಅಯ್ಯರ್ ಶತಕ ಸಿಡಿಸಿ ಆಸರಿಯಾಗಿ ನಿಲ್ಲುತ್ತಾರೆ. ಪರಿಣಾಮವಾಗಿ ಪಂಜಾಬ್ ಕಿಂಗ್ಸ್ 18 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡಿತ್ತು. ಶ್ರೇಯಸ್ ಅಯ್ಯರ್ ಅಜಯ್ 101 ರನ್ ಬಾರಿಸಿದರೆ ಪ್ರಭ್ಸಿಮ್ರನ್ ಸಿಂಗ್ 69 ರನ್ಗಳ ಕಾಣಿಕೆ ನೀಡುತ್ತಾರೆ. ಇದರೊಂದಿಗೆ ಪಂಜಾಬ್ ಈ ಮ್ಯಾಚ್ನಲ್ಲಿ 7 ವಿಕೆಟ್ಗಳ ವಿಕ್ಟರಿ ಬಾರಿಸಿದೆ. ಇನ್ನು ಇದೀಗ ಬಿಡುಗಡೆ ಆಗಿರುವ ಲೇಟೆಸ್ಟ್ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ, ಮೊದಲ 3 ಸ್ಥಾನದಲ್ಲಿ ಕ್ರಮವಾಗಿ ಆರ್ಸಿಬಿ, ಗುಜರಾತ್, ಹೈದರಾಬಾದ್ ತಂಡಗಳಿದ್ದು ಈ 3 ತಂಡಗಳು ತಲಾ ಆಡಿದ 14 ಮ್ಯಾಚ್ಗಳಿಂದ 9 ಗೆಲುವು 5 ಸೋಲು ಕಂಡು ಎಲ್ಲ 3 ತಂಡಗಳು 18 ಪಾಯಿಂಟ್ಸ್ಗಳೊಂದಿಗೆ ಕ್ರಮವಾಗಿ ಆರ್ಸಿಬಿ ಮೊದಲ, ಗುಜರಾತ್ 2ನೇ ಹಾಗೂ ಹೈದರಾಬಾದ್ 3ನೇ ಸ್ಥಾನದಲ್ಲಿದೆ. ಇನ್ನು 4ನೇ ಪೊಸಿಷನ್ ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡವಿದ್ದು ಪಿವಿಕೆಎಸ್ ಆಡಿದ 14 ಪಂದ್ಯಗಳಿಂದ 7 ಗೆಲುವು 6 ಸೋಲು 1 ಡ್ರಾನೊಂದಿಗೆ 15 ಪಾಯಿಂಟ್ಸ್ ಪಡೆದುಕೊಂಡು ಅಂಕಪಟ್ಟಿಯಲ್ಲಿ 4ನೇ ಪ್ಲೇಸ್ ನಲ್ಲಿದೆ. ಮತ್ತು 5ನೇ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವಿದ್ದು ಆರ್ಆರ್ ಆಡಿದ 13 ಮ್ಯಾಚ್ಗಳಿಂದ 7 ಗೆಲುವು ಕಂಡು 14 ಪಾಯಿಂಟ್ಸ್ ನೊಂದಿಗೆ 5ನೇ ಸ್ಥಾನದಲ್ಲಿದೆ. 6ನೇ ಸ್ಥಾನದಲ್ಲಿ ಕಲ್ಕತ್ತಾ ತಂಡವಿದ್ದು ಕೆಕೆಆರ್ ಆಡಿದ 13 ಪಂದ್ಯಗಳಿಂದ 6 ಗೆಲುವು 6 ಸೋಲು 1 ಡ್ರಾನೊಂದಿಗೆ 13 ಪಾಯಿಂಟ್ಸ್ ಪಡೆದುಕೊಂಡು 6ನೇ ಸ್ಥಾನದಲ್ಲಿದೆ. 7ನೇ, 8ನೇ, 9ನೇ ಹಾಗೂ 10ನೇ ಸ್ಥಾನದಲ್ಲಿರುವ ಚೆನ್ನೈ, ಡೆಲ್ಲಿ, ಮುಂಬೈ ಹಾಗೂ ಲಕ್ನೋ ತಂಡಗಳು ಈಗಾಗಲೇ ಪ್ಲೇ ಆಫ್ ರೇಸ್ನಿಂದ ಅಧಿಕೃತವಾಗಿ ಎಲಿಮಿನೇಟ್ ಆಗಿವೆ. ಈ ಹಂತದಲ್ಲಿ ಟಾಪ್ 4 ಟೀಮ್ಗಳಾಗಿ ಆರ್ಸಿಬಿ, ಗುಜರಾತ್, ಹೈದರಾಬಾದ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಕಾಣಿಸಿಕೊಳ್ತಾ ಇವೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.